ಹಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯ ಕಥೆಗಳು ಲಲಿತಾ ಅವರ ಮಾತುಗಳಲ್ಲಿ. ಇಂದಿನ ಕಥೆ ಮಾಟಮಂತ್ರದ ರಹಸ್ಯ. ಹೇಳ್ತಾರೆ, ಪ್ರತಿಯೊಂದು ಕೆಟ್ಟ ಶಕ್ತಿಯ ಆರಂಭ ಒಂದು ಚಿಕ್ಕ ತಪ್ಪಿನಿಂದಲೇ ಆಗುತ್ತದೆ. ಮತ್ತು ಮನುಷ್ಯನು ಹೋಗಬಾರದ ಗಡಿಯನ್ನು ದಾಟಿದಾಗ ಅಂಧಕಾರವೇ ಅವನ ಹೆಸರನ್ನು ಕರೆದಾಡಲು ಆರಂಭಿಸುತ್ತದೆ. ಇಂದಿನ ಕಥೆ ಕಾಲಾಜಾದೂ ಬಗ್ಗೆ, ಒಂದು ಅಂಥ ಶಕ್ತಿ ಬಗ್ಗೆ. ಅದು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅನುಭವವಾಗುತ್ತದೆ. ನಿಮ್ಮ ಉಸಿರಿನ ನಡುವೆ ನಿಧಾನವಾಗಿ, ನಿಮ್ಮ ನೆರಳಿನ ಹಿಂದೆ. ಹೇಳ್ತಾರೆ, ಕಾಲಾಜಾದೂ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಇರುವುದಿಲ್ಲ. ಇಂದಿಗೂ ಕೆಲವು ಜನರು ತಮ್ಮ ಸ್ವಾರ್ಥಕ್ಕಾಗಿ ಅಂಧಕಾರದ ಶಕ್ತಿಗಳನ್ನು ಎಚ್ಚರಿಸುತ್ತಾರೆ. ಆದರೆ ಪ್ರಶ್ನೆ ಏನೆಂದರೆ, ಆ ಶಕ್ತಿಗಳು ಎಚ್ಚರವಾದ ಮೇಲೆ ಅವು ಕೇವಲ ನಿಮ್ಮ ಶತ್ರುಗಳಿಗೆ ಮಾತ್ರ ಹಾನಿ ಮಾಡುತ್ತವೆಯೇ, ಅಥವಾ ಮೊದಲು ನಿಮ್ಮನ್ನೇ ತಮ್ಮ ಬಲಿಯಾಗಿಸಿಕೊಳ್ಳುತ್ತವೆಯೇ? ಲೈಟ್ ಆಫ್ ಮಾಡಿಕೊಳ್ಳಿ ಮತ್ತು ಧೈರ್ಯ ಇದ್ದರೆ ಮಾತ್ರ ಮುಂದೆ ಕೇಳಿ. ಯಾಕೆಂದರೆ ಈ ಕಥೆ ಕೇವಲ ಭಯ ಹುಟ್ಟಿಸಲು ಮಾತ್ರ ಅಲ್ಲ, ಇದು ಒಂದು ಎಚ್ಚರಿಕೆ. ಸುಮಾರು ರಾತ್ರಿ 1 ಗಂಟೆಯ ಸಮಯವಾಗಿತ್ತು. 10 ವರ್ಷದ ಧ್ರುವನ ನಿದ್ರೆ ಅಚಾನಕ್ ಮುರಿದು ಹೋಯಿತು. ಅವನು ತನ್ನ ದೊಡ್ಡ ಅಕ್ಕ ಶಾನಾ ಜೊತೆ ಮನೆಯ ಮೆಟ್ಟಿಲಿನ ಮೇಲ್ಛಾವಣಿಯಲ್ಲಿ ಮಲಗಿದ್ದನು. ಅವನಿಗೆ ತನ್ನ ಕಣ್ಣ ಮುಂದೆ ಒಂದು ಕಪ್ಪು ನೆರಳು ಹಾರುತ್ತಾ ಕೆಳಗೆ ಹೋಗಿದಂತೆ ಅನುಭವವಾಯಿತು. ಧ್ರುವ ಕೆಳಗೆ ನೋಡಿದಾಗ ಒಂದು ಮೂಲೆಯಲ್ಲಿ ಕುಳಿತಿದ್ದ ವೃದ್ಧೆ ಅವನನ್ನು ತನ್ನ ಕಡೆಗೆ ಬರಲು ಕೈಯಿಂದ ಕರೆಯುತ್ತಿದ್ದಳು. ಧ್ರುವ ಅರಿವಿಲ್ಲದ ಸ್ಥಿತಿಯಲ್ಲಿ ಅವಳ ಕಡೆಗೆ ಸೆಳೆಯಲ್ಪಟ್ಟುತ್ತಿದ್ದನು. ಅವನಿಗೆ ಜರಾಸೂ ಅರಿವಿರಲಿಲ್ಲ. ಅವನು ಈಗಾಗಲೇ ಮೆಟ್ಟಿಲಿನ ಅಂಚಿನಿಂದ ಅರ್ಥವಾಗಿ ಹೊರಗೆ ಲಟಕುತ್ತಿದ್ದನು. ಇನ್ನೊಂದು ಇಂಚು ಮುಂದೆ ಹೋದರೆ ಅವನು ಕೆಳಗೆ ಬೀಳುತ್ತಿದ್ದನು. ಅಷ್ಟರಲ್ಲಿ ಅವನ ಅಕ್ಕ ಶಾನಾ ಅವನ ಕಾಲನ್ನು ಹಿಡಿದು ಅವನನ್ನು ಬೀಳುವುದರಿಂದ ಉಳಿಸಿಬಿಟ್ಟಳು. ಚಿಂತೆಯಿಂದ ಶಾನಾ ಹೇಳಿದಳು, ಧ್ರುವ, ನೀನು ಏನು ಮಾಡುತ್ತಿದ್ದೀಯಾ? ನಿನ್ನ ನಿದ್ರೆಯಲ್ಲಿ ನಡೆಯುವ ಈ ಅಭ್ಯಾಸ ಯಾವಾಗ ಹೋಗುತ್ತದೆ ದೇವರಿಗೆ ಗೊತ್ತು. ಧ್ರುವನನ್ನು ಉಳಿಸಿದ ನಂತರ ಶಾನಾಗೆ ಅವನು ತುಂಬಾ ಚಳಿಯಿಂದ ನಡುಗುತ್ತಿದ್ದಾನೆ ಎಂಬುದು ತಿಳಿಯಿತು. ಅವನಿಗೆ ತುಂಬಾ ಚಳಿ ಹಿಡಿದಿತ್ತು. ಶಾನಾ ಧ್ರುವನ ನೆತ್ತಿಯನ್ನು ಮುಟ್ಟಿದಾಗ ಅವನಿಗೆ ತುಂಬಾ ಜ್ವರವಿರುವುದು ಗೊತ್ತಾಯಿತು. ಶಾನಾ ತಕ್ಷಣ ಧ್ರುವನನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಕೆಳಗಿನ ಕೋಣೆಗೆ ತಂದಳು ಮತ್ತು ಮನೆಯಲ್ಲಿದ್ದ ಜ್ವರದ ಔಷಧಿಯನ್ನು ಅವನಿಗೆ ಕೊಟ್ಟಳು. ಆ ರಾತ್ರಿ ಧ್ರುವ ಶಾಂತವಾಗಿ ನಿದ್ರೆ ಮಾಡಿದನು. ಆದರೆ ಬೆಳಿಗ್ಗೆ ಆಗುತ್ತಿದ್ದಂತೆಯೇ ಅವನ ದೇಹ ಮತ್ತೆ ಜ್ವರದಿಂದ ಕಾವುತ್ತಿದ್ದಿತು. ಮುಂದಿನ ದಿನವೂ ಶಾನಾ ಧ್ರುವನಿಗೆ ಜ್ವರದ ಔಷಧಿ ನೀಡಿ ಮಲಗಿಸಿದಳು. ಆದರೂ ಜ್ವರ ಕಡಿಮೆಯಾಗುವ ಲಕ್ಷಣವೇ ಕಾಣಿಸಲಿಲ್ಲ. ಸಂಜೆ ಆಗಿಬಿಟ್ಟಿತು, ಆದರೆ ಧ್ರುವನ ಜ್ವರದಲ್ಲಿ ಯಾವ ಸುಧಾರಣೆಯೂ ಕಾಣಿಸಲಿಲ್ಲ. ಶಾನಾಗೆ ಏನು ಮಾಡಬೇಕೆಂಬುದು ಅರ್ಥವಾಗದೆ ಅವಳು ಧ್ರುವನನ್ನು ನೇರವಾಗಿ ಡಾಕ್ಟರ್ ಬಳಿಗೆ ಕರೆದೊಯ್ದಳು. ಡಾಕ್ಟರ್ ನಗುತ್ತಾ ಹೇಳಿದರು, ಭಯಪಡಬೇಕಾದ ಏನೂ ಇಲ್ಲ. ನಮ್ಮ ಪಹಲ್ವಾನಿಗೆ ಇದು ಸೀಸನಲ್ ಫೀವರ್ ಮಾತ್ರ. ನಾನು ಕೆಲವು ಔಷಧಿ ಬರೆಯುತ್ತೇನೆ, ಬೇಗ ಗುಣವಾಗುತ್ತದೆ, ಡೋಂಟ್ ವರಿ. ಡಾಕ್ಟರ್ ಮಾತು ಕೇಳಿ ಶಾನಾಗೆ ಸ್ವಲ್ಪ ಸಮಯದ ಮಟ್ಟಿಗೆ ನೆಮ್ಮದಿಯಾಯಿತು. ಅವಳು ಔಷಧಿ ತೆಗೆದುಕೊಂಡು ಮನೆಗೆ ಹಿಂದಿರುಗಿದಳು. ಅವಳು ತಾಯಿ ತಂದೆಯವರಿಗೆ ಫೋನ್ ಮಾಡಿ ಎಲ್ಲವನ್ನೂ ಹೇಳಬೇಕೆಂದು ಯೋಚಿಸಿದಳು. ಆದರೆ ಅವರು 1 ವಾರಕ್ಕೆ ಪ್ರವಾಸಕ್ಕೆ ಹೋಗಿದ್ದರಿಂದ ಇಷ್ಟು ಸಣ್ಣ ವಿಷಯಕ್ಕಾಗಿ ಅವರನ್ನು ಕಾಡಲು ಅವಳು ಇಚ್ಛಿಸಲಿಲ್ಲ. ಪೂರ್ಣ 2 ದಿನಗಳು ಕಳೆದವು. ಆದರೂ ಧ್ರುವನ ಜ್ವರ ಕಡಿಮೆಯಾಗಲಿಲ್ಲ. ಅವನ ಸ್ಥಿತಿ ಇನ್ನಷ್ಟು ಕೆಟ್ಟಿತು. ಈಗ ಅವನು ನಿದ್ರೆಯಲ್ಲಿಯೇ ಏನೋ ಅಸ್ಪಷ್ಟವಾಗಿ ಮಾತನಾಡುತ್ತಿರುತ್ತಿದ್ದನು. ಒಮ್ಮೆ ಕಿರುಚುತ್ತಿದ್ದನು, ಮತ್ತೊಮ್ಮೆ ಜೋರಾಗಿ ಅಳತೊಡಗಿದನು. ಸುಮಾರು ರಾತ್ರಿ 1 ಗಂಟೆ ಸಮಯದಲ್ಲಿ ಧ್ರುವನ ಸಂಪೂರ್ಣ ಜ್ವರ ಇಳಿದು ಹೋಯಿತು. ಅವನು ಕಣ್ಣು ತೆರೆದಾಗ ಶಾನಾ ಅವನ ಕಾಲಿನ ಬಳಿ ಮಲಗಿದ್ದಳು. ಅವನು ತನ್ನ ಅಕ್ಕನನ್ನು ಎಬ್ಬಿಸದೆ ಹಾಸಿಗೆಯಿಂದ ಕೆಳಗೆ ಇಳಿಯಲು ಹೊರಟಾಗಲೇ ಹಠಾತ್ ಯಾರೋ ಧ್ರುವನ ಕಾಲನ್ನು ಹಿಡಿದು ಅವನನ್ನು ಹಾಸಿಗೆಯಿಂದ ಕೆಳಗೆ ಎಳೆದರು. ಮಂಚದ ಕೆಳಗೆ ಹೋಗುತ್ತಿದ್ದಂತೆಯೇ ಧ್ರುವ ಕೂಡ ಕಿರುಚಲು ಆರಂಭಿಸಿದನು. ಅವನು ನೋವಿನಿಂದ ಕರಗುತ್ತಿದ್ದನು, ಆದರೆ ಅವನ ಕಿರುಚಾಟ ಶಾನಾಗೆ ಕೇಳಿಸಲೇ ಇಲ್ಲ. ಅವನು ಬೇರೆ ಯಾವುದೋ ಲೋಕಕ್ಕೆ ಹೋಗಿದಂತೆ ಅನಿಸುತ್ತಿತ್ತು. ಮುಂದಿನ ಬೆಳಿಗ್ಗೆ ಶಾನಾ ಎದ್ದಾಗ ಧ್ರುವ ಹಾಸಿಗೆಯಲ್ಲಿ ಕಾಣಿಸದಿದ್ದರಿಂದ ಅವಳು ತುಂಬ ಆತಂಕಗೊಂಡಳು.
ಅವಳು ತಕ್ಷಣವೇ ಮನೆಯನ್ನೆಲ್ಲ ಹುಡುಕಿದಳು, ಆದರೆ ಧ್ರುವ ಎಲ್ಲಿಯೂ ಕಾಣಿಸಲಿಲ್ಲ. ಅವಳ ಮನಸ್ಸು ದುಃಖದಿಂದ ತುಂಬಿತು, ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅಷ್ಟರಲ್ಲಿ ಯಾರೋ ಚಳಿಯಿಂದ ನಡುಗುತ್ತಿರುವ ಶಬ್ದ ಅವಳಿಗೆ ಕೇಳಿಸಿತು. ಶಾನಾ ಆ ಸೊರಗು ಧ್ವನಿಯನ್ನು ಹಿಂಬಾಲಿಸಿದಾಗ ಪಲಂಗದ ಕೆಳಗೆ ಚಳಿಯಿಂದ ನಡುಗುತ್ತಿದ್ದ ಧ್ರುವನನ್ನು ಕಂಡಳು. ಶಾನಾ ತಕ್ಷಣ ಧ್ರುವನನ್ನು ತನ್ನ ಮಡಿಲಿಗೆ ಎತ್ತಿಕೊಂಡು ಅವನಿಗೆ ಬಿಸಿ ಬಟ್ಟೆಗಳನ್ನು ಹೊದಿಸಿದಳು. ಶಾನಾ ಗದರಿಸಿ ಹೇಳಿದಳು, ನೀನು ಕೆಳಗೆ ಏನು ಮಾಡುತ್ತಿದ್ದೀಯಾ ಧ್ರುವ? ನಿನ್ನ ಆರೋಗ್ಯ ಎಷ್ಟು ಕೆಟ್ಟಿದೆ ಗೊತ್ತಾ? ಆದರೂ ನನ್ನ ಮಾತನ್ನೇ ಕೇಳುವುದಿಲ್ಲ. ನಿನಗೆ ಏನಾದರೂ ಆಗಿದ್ದರೆ ನಾನು ಅಮ್ಮ ಅಪ್ಪಗೆ ಏನು ಉತ್ತರ ಕೊಡುತ್ತಿದ್ದೆ? ಶಾನಾ ಮಾತು ಕೇಳಿ ಧ್ರುವ ಏನೋ ಅಸ್ಪಷ್ಟವಾಗಿ ಬಡಬಡಿಸಲು ಆರಂಭಿಸಿದನು. ಆದರೆ ಶಾನಾ ಅದನ್ನು ಗಮನಿಸದೆ ಅವನ ಮುಚ್ಚಿದ ಕಣ್ಣುಗಳನ್ನು ತೆರೆಯಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಅವಳಿಗೆ ಭಯದಿಂದ ನಡುಗುವಂತಾಯಿತು. ಧ್ರುವನ ಕಣ್ಣುಗಳಲ್ಲಿ ಒಂದು ವೃದ್ಧೆಯ ನೆರಳು ಕಾಣಿಸುತ್ತಿತ್ತು. ಅವಳ ಬೆರಳುಗಳು ಧ್ರುವನ ಕಣ್ಣುಗಳಿಂದ ಹೊರಗೆ ಬರುತ್ತಿರುವಂತೆ ಕಾಣಿಸುತ್ತಿದ್ದವು. ಆದರೆ ಶಾನಾ ಪಲಂಗದಿಂದ ಇಳಿದು ಯಾರನ್ನಾದರೂ ಸಹಾಯಕ್ಕೆ ಕರೆಯುವ ಮೊದಲು ಪಲಂಗವೇ ಗಾಳಿಯಲ್ಲಿ ಹಾರಲು ಆರಂಭಿಸಿತು ಮತ್ತು ಧ್ರುವನ ದೇಹ ಹಾಸಿಗೆಯ ಮೇಲೆ ಕಠಿಣವಾಗಿ ಗಟ್ಟಿಯಾಗತೊಡಗಿತು. ಯಾರೋ ಉದ್ದೇಶಪೂರ್ವಕವಾಗಿ ಒಂದೊಂದಾಗಿ ಧ್ರುವನ ದೇಹದ ಎಲುಬುಗಳನ್ನು ಮುರಿಯುತ್ತಿರುವಂತೆ ಕಾಣಿಸುತ್ತಿತ್ತು. ಶಾನಾಗೂ ಎಲುಬುಗಳು ಮುರಿಯುವ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಆದರೆ ಇಷ್ಟು ನೋವಿನಲ್ಲಿದ್ದರೂ ಧ್ರುವ ಜೋರಾಗಿ ನಗುತ್ತಿದ್ದನು. ಧ್ರುವನ ಆ ಭಯಾನಕ ನಗುವನ್ನು ನೋಡಿ ಶಾನಾಳ ರಕ್ತವೇ ಗಟ್ಟಿಯಾದಂಟಾಯಿತು. ಧ್ರುವನ ಜೊತೆ ಏನಾಗುತ್ತಿದೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಧ್ರುವ ಹಾಸಿಗೆಯಿಂದ ಎದ್ದು ಗಾಳಿಯಲ್ಲಿ ತನ್ನ ಅಕ್ಕ ಶಾನಾ ಮುಂದೆ ತೇಲುತ್ತಾ ಬಂದನು. ಧ್ರುವನ ದೇಹದ ಮೇಲೆ ಆ ನೆರಳು ಹಿಡಿತ ಸಾಧಿಸಿತ್ತು. ಅವನು ಕಿರುಚುತ್ತಾ ಶಾನಾಗೆ ಹೇಳಿದನು, ಅವಳನ್ನು ಕರೆ, ಇಲ್ಲದಿದ್ದರೆ ನಿನ್ನ ತಮ್ಮನನ್ನು ಈಗಲೇ ಕೊಂದು ಹಾಕುತ್ತೇನೆ. ತಮ್ಮನ ಈ ಭಯಾನಕ ರೂಪವನ್ನು ನೋಡಿ ಶಾನಾ ಅತ್ತಳು ಮತ್ತು ಸಿಸುಕುತ್ತಾ ಹೇಳಿದಳು, ಧ್ರುವ, ನಿನಗೆ ಏನಾಗಿದೆ? ಜ್ಞಾನಕ್ಕೆ ಬಾ ಧ್ರುವ. ಶಾನಾ ಭಯದಿಂದ ಧ್ರುವನನ್ನು ಮುಟ್ಟಲು ಮುಂದೆ ಬಂದಾಗಲೇ ಧ್ರುವ ತನ್ನ ಕೈಯಿಂದ ಒಂದು ಮಾಂಸದ ತುಂಡನ್ನು ಕಿತ್ತು ಶಾನಾ ಕಡೆಗೆ ಎಸೆಕು ಹೇಳಿದನು, ಕರೆಯುತ್ತೀಯಾ ಇಲ್ಲವಾ? ಇಲ್ಲದಿದ್ದರೆ ಇದೇ ರೀತಿ ನಿನ್ನ ತಮ್ಮನನ್ನು ತುಂಡು ತುಂಡಾಗಿ ಮಾಡುತ್ತೇನೆ. ಧ್ರುವನ ಈ ಸ್ಥಿತಿಯನ್ನು ನೋಡಿ ಶಾನಾ ಕೇಳಿದಳು, ನೀನು ಯಾರು? ಯಾರನ್ನು ಕರೆಯಲು ಹೇಳುತ್ತಿದ್ದೀಯಾ? ಧ್ರುವನೊಳಗೆ ಅಡಗಿದ್ದ ಆ ಕಪ್ಪು ನೆರಳು ಹೇಳಿತು, ನಿನ್ನ ಅಮ್ಮನನ್ನು ಕರೆಯು. ನನ್ನನ್ನು ಈ ಸ್ಥಿತಿಗೆ ತಂಡುಬಿಟ್ಟದ್ದು ಅವರೇ. ನನಗೆ ಅವಳ ಜೊತೆ ಮಾತಾಡಬೇಕು. ಅಷ್ಟರಲ್ಲಿ ಶಾನಾ ಮತ್ತು ಧ್ರುವನ ಅಮ್ಮ ಅಪ್ಪ ಅಲ್ಲಿಗೆ. ಧ್ರುವನ ತಾಯಿ ಕುಮುದ ಅಲ್ಲಿಗೆ ಬಂದ ಕೂಡಲೇ ಆ ಕಪ್ಪು ನೆರಳಿಗೆ ಹೇಳಿದಳು, ಈಗೇನು ಬೇಕೆಂದು ಬಂದಿದ್ದೀಯೇ? ಎಲ್ಲವನ್ನೂ ನಿನಗೆ ಕೊಟ್ಟಿದ್ದೇನಲ್ಲ? ತಾಯಿ ಹಾಗೆ ಹೇಳುತ್ತಿದ್ದಂತೆಯೇ ಧ್ರುವ ಮತ್ತು ಹಾಸಿಗೆಯ ಮೇಲೆ ಕುಳಿತಿದ್ದ ಶಾನಾ ಇಬ್ಬರೂ ಒಂದೇ ಹೊತ್ತಿನಲ್ಲಿ ಜಟಕೆಯಿಂದ ಕೆಳಗೆ ಬಿದ್ದರು. ಶಾನಾ ಅತ್ತುಕೊಂಡೇ ತನ್ನ ತಾಯಿಯನ್ನು ಅಪ್ಪಿಕೊಂಡಳು. ಆದರೆ ಧ್ರುವ ನೆಲಕ್ಕೆ ಬಿದ್ದು ನಡುಗುತ್ತಿದ್ದನು. ಶಾನಾ ತಾಯಿಯನ್ನು ಅಪ್ಪಿಕೊಂಡೇ ಪ್ರಶ್ನೆಗಳ ಮಳೆಗರೆದಳು. ಅಮ್ಮ, ಇದು ಏನು ನಡೆಯುತ್ತಿದೆ? ಧ್ರುವನಿಗ ಏನಾಗಿದೆ? ಏನಾದರೂ ಹೇಳಿ ಅಮ್ಮ, ಅವನು ಸರಿಯಾಗುತ್ತಾನೆ? ಆದರೆ ಶಾನಾದ ತಾಯಿ ಇನ್ನೂ ಮೌನವಾಗಿಯೇ ಇದ್ದಳು. ಅಷ್ಟರಲ್ಲಿ ಶಾನಾದ ತಂದೆ ಪ್ರತಾಪ ಧ್ರುವನನ್ನು ಸಮಾಧಾನಪಡಿಸುತ್ತಾ ಹೇಳಿದರು, ಬಹುಶಃ ಈಗ ಸರಿಯಾದ ಸಮಯ ಬಂದಿದೆ. ಈಗ ಎಲ್ಲರಿಗೂ ಸತ್ಯವನ್ನು ಹೇಳಿಬಿಡು. ಶಾನಾ ಕೇಳಿದಳು, ಯಾವ ಸತ್ಯ ಅಮ್ಮ? ತಂದೆಯ ಮಾತು ಕೇಳಿ ಶಾನಾದ ಮನಸ್ಸು ಗೊಂದಲದಿಂದ ತುಂಬಿತು. ಆದರೂ ಅವಳ ತಾಯಿಯ ಮೌನ ಇನ್ನೂ ಮುರಿಯಲಿಲ್ಲ. ಶಾನಾ ಎಷ್ಟು ಕೇಳಿದರೂ ಅವಳ ತಾಯಿ ಏನೂ ಹೇಳದೆ ತನ್ನನ್ನು ಕೊಠಡಿಯಲ್ಲಿ ಬಂದ್ ಮಾಡಿಕೊಂಡಳು. ಮುಂದಿನ ದಿನ ಡಾಕ್ಟರ್ ಮನೆಗೆ ಬಂದು ಧ್ರುವನಿಗೆ ಚಿಕಿತ್ಸೆ ನೀಡಿದರು. ಆಗ ತಿಳಿಯಿತು, ಡಾಕ್ಟರೇ ಧ್ರುವನ ತಾಯಿ ತಂದೆಗಳಿಗೆ ಧ್ರುವನ ಸ್ಥಿತಿಯ ಬಗ್ಗೆ ಹೇಳಿದ್ದನು. ಈಗ ಧ್ರುವನ ಸ್ಥಿತಿ ಮೊದಲುಗಿಂತ ಸ್ವಲ್ಪ ಉತ್ತಮವಾಗಿತ್ತು. ಎಲ್ಲರೂ ಅವನನ್ನು ನೋಡಿಕೊಳ್ಳುವುದರಲ್ಲಿ ತೊಡಗಿದ್ದರು. ಹೀಗೆ ಯಾವಾಗ ರಾತ್ರಿಯಾಯಿತೋ ಯಾರಿಗೂ ತಿಳಿಯಲಿಲ್ಲ. ರಾತ್ರಿ ಆಗುತ್ತಿದ್ದಂತೆ ಮತ್ತೆ ಎಲ್ಲರಿಗೂ ಭಯ ಹಿಡಿಯಿತು. ಆದರೆ ಈ ಬಾರಿ ಶಾನಾ ಒಬ್ಬಳೇ ಇರಲಿಲ್ಲ. ಅವಳ ತಾಯಿ ತಂದೆಯೂ ಅವಳ ಜೊತೆಯಲ್ಲಿದ್ದರು. ಸುಮಾರು ರಾತ್ರಿ 1 ಗಂಟೆ ಸಮಯವಾಗಿತ್ತು. ಮತ್ತೆ ನಿಧಾನವಾಗಿ ಧ್ರುವನಿಗೆ ಜ್ವರ ಬರಲು ಆರಂಭವಾಯಿತು. ಚಳಿಯಿಂದ ಅವನ ದೇಹ ನಡುಗಲು ಆರಂಭಿಸಿತು. ಅಷ್ಟರಲ್ಲಿ ಶಾನಾ ಧ್ರುವನ ಕಣ್ಗೆಪ್ಪೆಗಳನ್ನು ಎತ್ತಿ ನೋಡಿದಳು. ಅವಳಿಗೆ ಮತ್ತೆ ಅದೇ ವೃದ್ಧೆಯ ನೆರಳು ಕಾಣಿಸಿತು. ಅದು ಧ್ರುವನ ಕಣ್ಣುಗಳಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿರುವಂತೆ ಕಾಣಿಸುತ್ತಿತ್ತು. ಆದರೆ ಈ ಬಾರಿ ಶಾನಾ ಧ್ರುವನ ಕಣ್ಣುಗಳಿಂದ ತನ್ನ ದೃಷ್ಟಿಯನ್ನು ತಿರುಗಿಸಲಿಲ್ಲ. ಬದಲಾಗಿ ಅವನ್ನು ತುಂಬಾ ಗಮನದಿಂದ ನೋಡುತ್ತಲೇ ಇದ್ದಳು.
ಮುಂದಿನ ಕ್ಷಣವೇ ಶಾನಾ ಸುತ್ತಲೂ ಒಂದು ಕಪ್ಪು ನೆರಳು ತಿರುಗಾಡಲು ಆರಂಭಿಸಿತು ಮತ್ತು ನೋಡುತ್ತಲೇ ಶಾನಾಗೂ ಚಳಿ ಹಿಡಿಯತೊಡಗಿತು. ಆದರೆ ಕುಮುದಗೆ ತನ್ನ ಮಗಳಿಗೆ ಏನಾಗುತ್ತಿದೆ ಎಂಬುದು ತಕ್ಷಣ ಅರ್ಥವಾಯಿತು. ಕುಮುದ ಆ ನೆರಳಿಗೆ ಗದರಿಸಿ ಹೇಳಿದಳು, ಬಿಡು ಡಾಯನ್, ನನ್ನ ಮಗಳನ್ನು ಬಿಡು, ಇಲ್ಲವಾದರೆ. ಕುಮುದ ಮಾತು ಮುಗಿಯುವಷ್ಟರಲ್ಲಿ ಅವಳ ಇಬ್ಬರು ಮಕ್ಕಳು ಒಂದೇ ಸಮಯದಲ್ಲಿ ಗಾಳಿಯಲ್ಲಿ ತೇಲತೊಡಗಿದರು. ಅವರು ಇಬ್ಬರೂ ಕುಮುದನನ್ನು 2 ಕೈಗಳಿಂದ ಹಿಡಿದು ಅವಳ ತಲೆಯನ್ನು ಗೋಡೆಯ ಮೇಲೆ ಹೊಡೆಯಲು ಆರಂಭಿಸಿದರು. ಕುಮುದ ತಪ್ಪಿಸಿಕೊಳ್ಳಲು ಬಹಳ ಪ್ರಯತ್ನ ಮಾಡಿದಳು. ಆದರೂ ಅವಳು ತನ್ನ ಮಕ್ಕಳಿಗೆ ಹಾನಿ ಮಾಡಬೇಕೆಂದು ಬಯಸಲಿಲ್ಲ. ಗೋಡೆಯ ಮೇಲೆ ತಲೆಬಡಿದ ಕಾರಣ ಅವಳ ತಲೆಯಿಂದ ನಿರಂತರವಾಗಿ ರಕ್ತ ಹರಿಯತೊಡಗಿತು. ಅವಳು ಈಗ ಮೂರ್ಛೆ ಹೋಗುವ ಸ್ಥಿತಿಗೆ ಬಂದಿದ್ದಳು. ಅಷ್ಟರಲ್ಲಿ ಕುಮುದನ ಗಂಡ ಪ್ರತಾಪ ಓಡಿ ಬಂದು ಅವಳನ್ನು ಬಲವಾಗಿ ಹಿಡಿದರು. ಪ್ರತಾಪ ಕುಮುದನನ್ನು ಮಕ್ಕಳಿಂದ ಬಿಡಿಸಿ ತನ್ನ ಮಡಿಲಲ್ಲಿ ಅಡಗಿಸಿಕೊಂಡು ಹೇಳಿದರು, ಸಾಕು ಅಮ್ಮ, ಕುಮುದನ ತಪ್ಪೇನೂ ಇಲ್ಲ. ನಿಮ್ಮ ಜೊತೆ ಏನಾಗಿತ್ತೋ ಅದನ್ನು ನಾನು ಮಾಡಿದ್ದೆ, ಕುಮುದ ಅಲ್ಲ. ಹಾಗಿದ್ದಾಗ ಅವಳಿಗೇಕೆ ಕಷ್ಟ ಕೊಡುತ್ತಿದ್ದೀಯಾ? ಧ್ರುವ ಮತ್ತು ಶಾನಾ ಇಬ್ಬರ ದೇಹಗಳನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದ ಆ ವೃದ್ಧೆ ಡಾಯನ್ ಪ್ರತಾಪನಿಗೆ ಹೇಳಿತು, ಏನು? ನನ್ನ ಜೊತೆ ಏನಾಗಿತ್ತೋ ಅದನ್ನು ನೀನೇ ಮಾಡಿದ್ದೀಯಾ? ನೀನೇ? ಆದರೆ ನೀನು ನನ್ನ ರಕ್ತವೇ ಅಲ್ಲವಾ? ಇವಳಂತೆ ಪರಮನೆಯವರಿಂದ ಬಂದವನಲ್ಲವಲ್ಲ. ನಿನ್ನನ್ನು ನಾನು ನನ್ನ ಗರ್ಭದಲ್ಲಿ ಹೊತ್ತು ಜನ್ಮ ಕೊಟ್ಟಿದ್ದೆ. ಧ್ರುವ ಮತ್ತು ಶಾನಾ ಇಬ್ಬರ ಬಾಯಿಗಳು ಒಂದೇ ಸಮಯದಲ್ಲಿ ಚಲಿಸುತ್ತಿದ್ದವು. ಅವರು ಇಬ್ಬರೂ ಆ ವೃದ್ಧೆ ಡಾಯನ್ನ ಭಾಷೆಯನ್ನೇ ಮಾತನಾಡುತ್ತಿರುವಂತೆ ಕಾಣಿಸುತ್ತಿತ್ತು. ಪ್ರತಾಪ ತನ್ನ ತಾಯಿಯ ನೆರಳಿಗೆ ಉತ್ತರಿಸಿ ಹೇಳಿದನು, ನಾನು ಹಾಗೆ ಮಾಡದೇ ಇದ್ದರೆ ನೀನು ನನ್ನ ಕುಟುಂಬವೇ ಸ್ಥಾಪಿಸಲು ಬಿಡುತ್ತಿರಲಿಲ್ಲ. ನೀನು ನನ್ನ ಕುಮುದನನ್ನು ನನ್ನಿಂದ ಕಿತ್ತುಕೊಳ್ಳಲು ಮತ್ತು ನನ್ನ ಮಕ್ಕಳನ್ನು ತಾಯಿಯ ಗರ್ಭದಲ್ಲೇ ಕೊಲ್ಲಲು ಶಪಥ ಮಾಡಿದ್ದೆ. ಆದ್ದರಿಂದ ಅಮ್ಮ, ನನಗೆ ಸರಿಯೆಂದು ಅನಿಸಿದ್ದನ್ನೇ ನಾನು ಮಾಡಿದೆ. ಪ್ರತಾಪನ ಮಾತು ಕೇಳುತ್ತಿದ್ದಂತೆಯೇ ಆ ವೃದ್ಧೆಯ ನೆರಳು ಧ್ರುವ ಮತ್ತು ಶಾನಾ ಅವರ ದೇಹಗಳನ್ನು ಕತ್ತರಿಸಲು ಆರಂಭಿಸಿತು. ಈ ಬಾರಿ ಇಬ್ಬರ ದೇಹವೂ ಒಂದೇ ಸಮಯದಲ್ಲಿ ಗಟ್ಟಿಯಾಗಿ ಬಿಗಿಯಾಗತೊಡಗಿತು ಮತ್ತು ಅವರ ಮೂಗು ಮತ್ತು ಕಣ್ಣುಗಳಿಂದ ರಕ್ತ ಹರಿಯತೊಡಗಿತು. ದುಃಖದಿಂದ ರಕ್ತದ ಕಣ್ಣೀರು ಸುರಿಸುತ್ತಿರುವಂತೆ ಕಾಣಿಸುತ್ತಿತ್ತು. ಧ್ರುವ ಮತ್ತು ಶಾನಾ ನೋವಿನಿಂದ ಕಿರುಚುತ್ತಿದ್ದರು. ಅದನ್ನು ಕೇಳಿ ಕುಮುದ ಮತ್ತು ಪ್ರತಾಪರ ಕಣ್ಣುಗಳಲ್ಲೂ ಕಣ್ಣೀರು ತುಂಬಿತು. ಅಷ್ಟರಲ್ಲಿ ಪ್ರತಾಪ ಬೇಡಿಕೊಳ್ಳುತ್ತಾ ತನ್ನ ತಾಯಿಯ ನೆರಳಿಗೆ ಹೇಳಿದನು, ಅಮ್ಮ, ನೀನು ಈಗ ಇನ್ನೊಂದು ಲೋಕಕ್ಕೆ ಹೋಗಿದ್ದೀಯಾ? ಹಾಗಿದ್ದಾಗ ನನ್ನ ಸಂತೋಷದ ಲೋಕವನ್ನು ನಾಶ ಮಾಡಲು ಮತ್ತೆ ಏಕೆ ಬಂದಿದ್ದೀಯಾ? ಆ ನೆರಳು ಶಾನಾ ಮೇಲೆಯೇ ತಿರುಗಾಡುತ್ತಾ ಹೇಳಿತು, ಯಾಕೆಂದರೆ ನೀನೇ ನನ್ನನ್ನು ಆ ಲೋಕಕ್ಕೆ ಕಳುಹಿಸಿದ್ದೆ. ಅಲ್ಲಿ ನಾನು ಸಂಪೂರ್ಣ ಒಂಟಿಯಾಗಿದ್ದೇನೆ. ಹೌದು, ಸಂಪೂರ್ಣ ಒಂಟಿ. ಆದ್ದರಿಂದ ನಾನು ನಿನ್ನ ಮಕ್ಕಳನ್ನು ನನ್ನ ಜೊತೆ ತೆಗೆದುಕೊಂಡು ಹೋಗುತ್ತೇನೆ. ನಿನ್ನಿಂದ ಸಾಧ್ಯವಾದರೆ ನನ್ನನ್ನು ತಡೆಯು. ಹೀಗೆ ಹೇಳಿ ಆ ವೃದ್ಧೆಯ ನೆರಳು ಧ್ರುವ ಮತ್ತು ಶಾನಾವನ್ನು ಕುತ್ತಿಗೆಯಿಂದ ಹಿಡಿದು ಅವರ ಎಲುಬುಗಳನ್ನು ಮುರಿಯಲು ಆರಂಭಿಸಿತು. ಇಬ್ಬರು ಮಕ್ಕಳಿಗೆ ಅಷ್ಟೊಂದು ನೋವಾಗುತ್ತಿತ್ತು. ಅವರ ಕಣ್ಣು ಮತ್ತು ಮೂಗಿನಿಂದ ಹರಿಯುವ ರಕ್ತವೇ ನಿಲ್ಲುತ್ತಿರಲಿಲ್ಲ. ಅಷ್ಟರಲ್ಲಿ ಕುಮುದ ಒಂದು ಫೋಟೋ ಹಿಡಿದು ಆ ನೆರಳಿನ ಮುಂದೆ ಬಂದು ನಿಂತಳು. ಆ ಫೋಟೋವನ್ನು ನೋಡುತ್ತಿದ್ದಂತೆಯೇ ಧ್ರುವ ಮತ್ತು ಶಾನಾ ತಕ್ಷಣವೇ ನೆಲಕ್ಕೆ ಬಿದ್ದು ಹೋದರು ಮತ್ತು ಆ ನೆರಳು ಭಯಾನಕ ನೋವಿನಿಂದ ತಡಪಾಡುತ್ತಾ ಕಿರುಚಲು ಆರಂಭಿಸಿತು. ಆ ನೆರಳು ಕೂಗಿ ಹೇಳಿತು, ಈ ಫೋಟೋವನ್ನು ನನ್ನ ಮುಂದೆಯಿಂದೆ ತೆಗೆದುಹಾಕಿ. ನಾನು ಹೇಳುತ್ತೇನೆ, ಅದನ್ನು ತೆಗೆದುಹಾಕಿ. ಆ ನೆರಳು ಯಾವ ದಿಕ್ಕಿಗೆ ಹೋದರೂ ಕುಮುದ ಆ ಫೋಟೋವನ್ನು ಅದೇ ದಿಕ್ಕಿಗೆ ತಿರುಗಿಸಿ ಅವಳನ್ನು ತಡಪಾಡಿಸುತ್ತಲೇ ಇತ್ತು. ಆ ನೆರಳಿನ ನೋವು ಇಷ್ಟರ ಮಟ್ಟಿಗೆ ಹೆಚ್ಚಿತ್ತು. ಅದು ಗಾಳಿಯಲ್ಲಿ ಇದ್ದುಕೊಂಡು ಕುಮುದ ಮತ್ತು ಪ್ರತಾಪ ಅವರ ದೇಹಗಳಿಂದ ಮಾಂಸದ ತುಂಡುಗಳನ್ನು ಕೀಳಲು ಆರಂಭಿಸಿತು. ಆದರೂ ಪ್ರತಾಪ ಕುಮುದ ಜೊತೆಗೆ ಧೈರ್ಯವಾಗಿ ನಿಂತಿದ್ದನು. ಬಹಳ ಹೋರಾಟದ ನಂತರ ಆ ನೆರಳು ಸ್ವತಃ ಶಾಂತವಾಯಿತು ಮತ್ತು ವೃದ್ಧೆಯ ರೂಪದಲ್ಲಿ ಎಲ್ಲರ ಮುಂದೆ ನಿಂತಿತು. ಆ ನೆರಳು ಹೇಳಿತು, ನಾನು ಯಾವಾಗಲೂ ಹೃದಯಪೂರ್ವಕವಾಗಿ ಪ್ರೀತಿ ಮಾಡಿದ್ದೆ. ಆದರೆ ನೀನು ನನ್ನ ರಕ್ತವಾಗಿದ್ದರೂ ನನ್ನ ಜೊತೆ ಹೀಗೆ ಮಾಡುತ್ತೀಯಾ ಎಂದು ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ನೀನು ನನ್ನ ಜೊತೆ ಹೀಗೆ ಏಕೆ ಮಾಡಿದ್ದೆ? ಏಕೆ ನಿನ್ನ ತಾಯಿಗೆ ಇಷ್ಟು ದೊಡ್ಡ ಶಿಕ್ಷೆ ನೀಡಿದ್ದೆ? ಏಕೆ? ತಾಯಿಯ ನೋವಿನಿಂದ ತುಂಬಿದ ಮಾತುಗಳನ್ನು ಕೇಳಿ ಪ್ರತಾಪ ಹೇಳಿದನು, ಅಮ್ಮ, ನೀನು ಮಾಡಿದುದನ್ನು ದೇವರೂ ಮಾಡಲಾರನೆಂದು ನನಗೆ ಗೊತ್ತು. ಆದರೆ ಅಪ್ಪನ ಹಿಂಸೆಯಿಂದ ತಪ್ಪಿಸಿಕೊಳ್ಳಲು ನೀನು ಕಪ್ಪು ಜಾದುವಿನ ಸಹಾಯ ತೆಗೆದುಕೊಂಡೆ. ಅದರಲ್ಲೇ ನೀನು ನಿಧಾನವಾಗಿ ಅಂಧಳಾಗುತ್ತಿದ್ದೆ. ಪ್ರತಾಪ ಮುಂದುವರೆದು ಹೇಳಿದನು, ಅಮ್ಮ, ನನಗೆ ಇನ್ನೂ ನೆನಪಿದೆ.
ನೀನು ರಾತ್ರಿ 12 ಗಂಟೆಗೆ ಸ್ಮಶಾನಕ್ಕೆ ಕಚ್ಚಾ ಮಾಂಸ ತೆಗೆದುಕೊಂಡು ಏಕೆ ಹೋಗುತ್ತಿದ್ದೆ ಎಂದು. ನೀನು ಡಾಯನಾಗಲು ಮತ್ತು ಕಪ್ಪು ಜಾದುವಿನ ಸಹಾಯದಿಂದ ಅಪ್ಪನನ್ನು ಸದಾಕಾಲಕ್ಕೆ ನಿನ್ನ ವಶದಲ್ಲಿಡಲು. ಹೀಗೆ ಮಾಡಿದರೆ ಪ್ರತಿದಿನದ ಜಗಳಗಳು ನಿಂತು ಹೋಗುತ್ತವೆ. ನಾವು ಸಂತೋಷದ ಕುಟುಂಬದಂತೆ ಬದುಕಬಹುದು ಎಂದು ನೀನು ಭಾವಿಸಿದ್ದೆ, ಮತ್ತು ಹಾಗೆಯೇ ಆಯಿತು ಕೂಡ. ಪ್ರತಾಪ ಆಳವಾಗಿ ಉಸಿರೆಳೆದನು. ಆದರೆ ಅಮ್ಮ, ನೀನು ಕಪ್ಪು ಜಾದುವಿನ ಹಿಂದೆ ಇಷ್ಟು ಹುಚ್ಚಾಗಿದ್ದೆ. ನಿನಗೆ ಜನರ ಮೇಲೆ ಕಪ್ಪು ಜಾದು ಮಾಡಿ ಅವರನ್ನು ವಶಪಡಿಸಿಕೊಳ್ಳುವುದು ಇಷ್ಟವಾಗತೊಡಗಿತು. ಅದಕ್ಕಾಗಿಯೇ ಮೊದಲು ನೀನು ಗ್ರಾಮದ ಪ್ರಾಣಿಗಳ ಮೇಲೆ ಕಪ್ಪು ಜಾದು ಮಾಡಿ ಅವುಗಳನ್ನು ಬಲಿಯಾಗಿ ಕೊಟ್ಟು ಅವುಗಳ ಕಚ್ಚಾ ಮಾಂಸವನ್ನು ತಿನ್ನಲು ಆರಂಭಿಸಿದ್ದೆ. ನಂತರ ನಿಧಾನವಾಗಿ ಗ್ರಾಮದ ಮಕ್ಕಳು ಕಾಣೆಯಾಗತೊಡಗಿದರು. ನೀನು ತುಂಬಾ ಚತುರವಾಗಿ ಗ್ರಾಮದಲ್ಲಿ ಒಂದು ಅಪವಾದ ಹರಡಿಸಿದ್ದೆ. ಈ ಕೆಲಸ ದರೋಡೆಗಾರರದ್ದೋ ಅಥವಾ ಹೊರಗಿನ ಯಾರದ್ದೋ ಎಂದು. ಆದರೆ ಅಮ್ಮ, ನನಗೆ ಎಲ್ಲವೂ ಗೊತ್ತಿತ್ತು. ಆ ಮಕ್ಕಳನ್ನು ನೀನೇ ಬಲಿಯಾಗಿ ಕೊಟ್ಟಿದ್ದೆ ಎಂದು ನನಗೆ ಗೊತ್ತಿತ್ತು. ನೀನೇ ಅಮ್ಮ. ಆದ್ದರಿಂದ ನಾನು ಗ್ರಾಮಸ್ಥರಿಗೆ ಎಲ್ಲಾ ಸತ್ಯವನ್ನೂ ಹೇಳಿಬಿಟ್ಟೆ, ಮತ್ತು ಅವರು ನಿನ್ನೊಂದಿಗೆ ಆಗಬೇಕಾದದ್ದನ್ನೇ ಮಾಡಿದರು. ಹೌದು ಅಮ್ಮ, ನಾನೇ ತನ್ನೆ ಕುಮುದಗೆ ಎಲ್ಲಾ ಸತ್ಯ ಹೇಳಿ ಅದನ್ನು ಗ್ರಾಮಸ್ಥರಿಗೆ ತಿಳಿಸಲು ಹೇಳಿದ್ದೆ. ಅವರು ಕೋಪದಲ್ಲಿ ನಮ್ಮ ಹಳೆಯ ಮನೆಯೊಂದಿಗೆ ನಿನ್ನನ್ನು ಜೀವಂತವಾಗಿ ಸುಟ್ಟು ಹಾಕಿದರು. ತನ್ನ ತಾಯಿಯನ್ನು ಮತ್ತೊಮ್ಮೆ ನೋಡಿದಾಗ ಪ್ರತಾಪನ ಕಣ್ಣುಗಳು ಮತ್ತೆ ಕಣ್ಣೀರಿನಿಂದ ತುಂಬಿದವು. ಆದರೆ ಕುಮುದ ತನ್ನ ಮಕ್ಕಳ ಜೀವವನ್ನು ಮತ್ತೆ ಅಪಾಯಕ್ಕೆ ತಳ್ಳಲು ಬಯಸಲಿಲ್ಲ. ಆದ್ದರಿಂದ ಅವಳು ಆ ಫೋಟೋವನ್ನು ನೇರವಾಗಿ ಆ ನೆರಳಿನ ಮೇಲೆ ಎಸೆದಳು. ಆ ಫೋಟೋ ಪ್ರತಾಪನ ತಂದೆಯದ್ದಾಗಿತ್ತು. ಅವನ ಭಯ ಇಂದಿಗೂ ಅವನ ತಾಯಿಯ ಮನಸ್ಸಿನಲ್ಲಿ ಉಳಿದಿತ್ತು. ಅವಳು ಕೇವಲ ಒಂದು ನೆರಳಾಗಿ ಉಳಿದಿದ್ದರೂ ಕೂಡ. ಫೋಟೋ ನೆರಳಿನ ಮೇಲೆ ಬೀಳುತ್ತಿದ್ದಂತೆಯೇ ಆ ನೆರಳು ಸದಾಕಾಲಕ್ಕೆ ನಾಶವಾಯಿತು, ಮತ್ತು ಪ್ರತಾಪನ ಕುಟುಂಬವೂ ಸದಾಕಾಲಕ್ಕೆ ಮುಕ್ತವಾಯಿತು. ಬಹುಶಃ ಯಾರೋ ಸತ್ಯವಾಗಿಯೇ ಹೇಳಿದ್ದಾರೆ, ಗೃಹಹಿಂಸೆಯ ಗಾಯಗಳು ದೇಹದಿಂದ ಮಾಯವಾಗಬಹುದು, ಆದರೆ ಆತ್ಮದಿಂದ ಎಂದಿಗೂ ಮಾಯವಾಗುವುದಿಲ್ಲ. ನಿಮಗೆ ಕಪ್ಪು ಜಾದು ಕೇವಲ ಕಥೆಗಳಲ್ಲಿ ಮಾತ್ರ ಇರುತ್ತದೆ ಎಂದು ಅನಿಸಿದರೆ ಒಮ್ಮೆ ನಿಮ್ಮ ಸುತ್ತಮುತ್ತ ಗಮನದಿಂದ ನೋಡಿ. ಯಾರಾದರೂ ನಿಮ್ಮನ್ನು ನೋಡುತ್ತಿದ್ದಾರೆಯೇ? ನಿಮಗೆ ಈ ಕಥೆ ಭಯಾನಕವಾಗನಿಸಿದರೆ ಮತ್ತು ಕಥೆ ಇಷ್ಟವಾದರೆ ನಮ್ಮನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಯಾಕೆಂದರೆ ಮುಂದಿನ ಕಥೆ ಬಹುಶಃ ನಿಮ್ಮ ನಗರದ್ದಾಗಿರಬಹುದು. ನಾಳೆ ಮತ್ತೆ ಹೊಸ ಭಯಾನಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ